ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿಂದು ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವಾಗ ಟೈಮ್ ಬಂದು 3:30 ಆಗಿದೆ. ನಾವು ಇವಾಗ ಬರ್ಡೇಗೆ ಹೋಗಬೇಕು. ಸೊ ನಾವಿವಾಗ ಅಕ್ಕನ ಮನೆಗೆ ಹೋಗಬೇಕು. ಅಲ್ಲಿ 7:30 ಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ರೆಡಿ ಆಗ್ತಾ ಇದ್ವಿ. ನಾನು ಇನ್ನೂ ರೆಡಿ ಆಗಿಲ್ಲ. ಸೊ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಕೂತಿದ್ದೀನಿ. ನಮ್ಮಮ್ಮ ಪಾಪು ಮಲಗಿದ್ದಾಳೆ. ಕಿರಣ್ ಕಿರಣ್ ಕೂಡ ಮಲಗಿದ್ದಾನೆ, ಪಾಪು ಮಲಗಿದ್ದಾಳೆ. ಸೊ ಇವಾಗ ಅವ್ರನ್ನ ಎಬ್ಸಿ ಸ್ನಾನ ಮಾಡಿ, ಪಾಪು ಸ್ನಾನ ಮಾಡ್ಕೊಂಡು ಮಲಗಿದ್ದಾಳೆ. ಇವಾಗ ಅಮ್ಮ ಸ್ನಾನ ಮಾಡಿಕೊಂಡು ಆಮೇಲೆ ಕಿರಣ್ ಸ್ನಾನ ಮಾಡಿಕೊಂಡು ನಾವು ರೆಡಿ ಆಗ್ತೀವಿ. ಸೊ ರೆಡಿಯಾಗಿ ಕೇಕ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಕು. ನಮ್ಮ ಕಡೆಯಿಂದ ಏನೂ ಗಿಫ್ಟ್ ಇಲ್ಲ, ಏನೂ ಇಲ್ಲ. ಸೊ ನಾವು ಕೇಕ್ ಮಾಡಿಸೋಣ ಅಂತ ನಾವೇ ಒಪ್ಕೊಂಡಿದ್ದೀವಿ. ಎಲ್ಲರೂ ಬಟ್ಟೆ ಅದು ಇದು ತಕ್ಕೊಡ್ತಾರಲ್ವ. ಸೊ ಮತ್ತೆ ನಾವು ಬಟ್ಟೆ ಅಂತಂದರೆ ಅದೇ ಒಂಥರ ಅದೇ ಎಲ್ಲ ಬಟ್ಟೆ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಕೇಕ್ ಮಾಡಿಸ್ತೀವಿ ಅಂತ ನಾನು ಕಿರಣ್ ಪ್ಲ್ಯಾನ್ ಮಾಡಿಕೊಂಡು ಮಾಡಿಸ್ತಾ ಇದ್ದೀವಿ. ಸೊ ಯಾವ ಥರ ಮಾಡಿಸ್ತಾ ಇದ್ದೀವಿ ಏನು ಅಂತ ನಾನು ನಿಮ್ಗೆ ಅಲ್ಲಿ ಬರ್ಡೇ ಟೈಮಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಕಿರಣ್ನ ಎಬ್ಸೋದೊಂದು ಟಾಸ್ಕ್ ಇದೆ. ಸೊ ಎದ್ದೇಳಲ್ಲ, ಎಷ್ಟು ಕರೆದ್ರೂ ಎದ್ದೇಳಲ್ಲ. ಏನು ಮಾಡೋದು ಗೊತ್ತಿಲ್ಲ ನನಗೆ. ನೋಡೋಣ, ಕರಿಯಷ್ಟು ಕರಿತೀನಿ. ಇನ್ನು ಅದಕ್ಕೂ ಮೇಲೆ ಅಪ್ಪು ಎದ್ದೇಳು. ರೆಡಿ ಆಗಲ್ವಾ? ಎದ್ದೇಳು ಮತ್ತೆ. ಎದ್ದೇಳು. ನಾನು ಹೇಳಿಲ್ವಾ ನೀನು ರೆಡಿಯಾಗು, ನೀನು ಹೋಗು, ಇದೇನೇ ಅನ್ನೋದವನು. ನಿದ್ದೆಗಿಂತ ಬೇರೆ ಯಾವ್ದು, ನೀವು ನಿದ್ದೆ 1 kg ಚಿನ್ನ ತಂದುಕೊಡಿ, ನಿದ್ದೆನೇ ಸೆಲೆಕ್ಟ್ ಮಾಡೋದು. ಬಿಕಾಸ್ ನೈಟು ಅಷ್ಟೇ ತುಂಬ ಲೇಟಾಗಿ ಬರ್ತಾರೆ. 12:30 1 o'clockಗೆ ತನಕನೂ ಬರ್ತಾರೆ. ಇವಾಗ ನಮ್ಮದೇ ಅಲ್ವಾ, ಸೊ ಅದಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಲೇಬೇಕು. ಆ್ಯಕ್ಚುಲಿ 10:30 ಮೇಲೇ ತುಂಬ ಜನ ಇರೋದು. ಬಿಕಾಸ್ ಅಲ್ಲಿ ನಿಯರ್ ಬೈ ಯಾವುದು ಹೋಟೆಲ್ಸ್ ಇಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ 11:30 12 ತನಕನೂ ಜನ ಬರ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಬರ್ತಾರೆ. ಅದಕ್ಕೆ ನಿದ್ದೆ ಇರಲ್ಲ. ಮತ್ತು ಬೆಳಿಗ್ಗೆ ಬೇಗ ಹೋಗಬೇಕು, ಹಾಗಾಗಿ ನಿದ್ದೆ ಕಡಿಮೆ. ಸೊ ಏನು ಮಾಡೋದು, ಸ್ವಲ್ಪ ಕಷ್ಟಪಡಬೇಕಲ್ಲ ಅಂತ ಅಷ್ಟೇ. ಸೊ ಇವಾಗ ನಾನು ಹೇರ್ ಸ್ಟ್ರೈಟ್ ಎಲ್ಲ ಮಾಡ್ಕೋಬೇಕು. ಸೊ ಎಲ್ಲ ಮಾಡ್ಕೊಂಡಾದ್ಮೇಲೆ, ಎಲ್ಲ ಫುಲ್ ರೆಡಿ ಆದಮೇಲೆ ನಾನು ನಿಮ್ಮ ಮುಂದೆ ಬರ್ತೀನಿ. ಇದು ನನ್ನ ಔಟ್ಫಿಟ್, ಇದು ಕಿರಣ್ದು. ಇವಾಗ ನನ್ನ ಪಾಪುಗೆ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಚೇಂಜ್ ಮಾಡ್ತೀನಿ. ಅದೇ ನೆನೆ ತಗೊಂಡ್ನಲ್ಲ, ಅದು ಇದು ಕ್ಯೂಟಾಗಿ ಕಾಣಿಸ್ತದಲ್ವಾ. ಸೊ ನಾವಿನ್ನೂ ಏನೂ ರೆಡಿ ಆಗಿಲ್ಲ. ಹೋಗಿ ಕೇಕ್ ಅವ್ರು ಕಾಲ್ ಮಾಡಿದ್ದಾರೆ, ಕೇಕ್ ಕಲೆಕ್ಟ್ ಮಾಡಿಕೊಂಡು ಬಂದು ರೆಡಿ ಆಗ್ತೀವಿ. ಕಮ್ ಲೆಟ್ಸ್ ಗೋ. ರೆಡಿ ಆಗಿದ್ದೀವಿ. ಬಾಪು, ನಮ್ಮ ಚೆರಿಗೆ ಡ್ರೆಸ್ ಚೇಂಜ್ ಮಾಡಿದ್ದೀವಿ. ಸೊ ಬಿಡೋಣ, ಹೆಂಗೆ ಅನಿಸ್ತದೆ? ಪ್ಯಾಂಟ್ ಸ್ವಲ್ಪ ಈಗ ಆಟೋ ಬುಕ್ ಮಾಡಿದ್ದೀವಿ. ನಾವು ಕೇಕ್ ತೊಗೊಂಡೋಗ್ಬೇಕಲ್ವಾ, ಅದಕ್ಕೋಸ್ಕರ ನಾನು, ಅಮ್ಮ, ಪಾಪು ಆಟೋದಲ್ಲಿ ಹೋಗ್ತೀವಿ. ನಮ್ಮ ಅಣ್ಣ ಬರ್ತಾ ಇದ್ದಾನೆ ಊರಿಂದ. ಸೊ ಕಿರಣ್ ಮತ್ತು ಅಣ್ಣ ಇಬ್ಬರು ಗಾಡೀಲಿ ಬರ್ತಾರೆ. ಸೊ ಹೊರಡೋಣ. ಇವಾಗ ಟೈಮ್ ಆಲ್ರೆಡಿ 4:30 ಆಯಿತು. ನಮಗೆ ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ 5 ಆಗುತ್ತೆ. ಹೊರಡೋಣ ಬಾ.
ನಾವು ಅಕ್ಕನ ಮನೆನ ರೀಚ್ ಆದ್ವಿ. ಇದು ವಿಜಯನಗರ 4th ಸ್ಟೇಜಲ್ಲಿರೋದು. ಸೊ ರೀಚ್ ಆಗಿ ಎಲ್ಲರನ್ನೂ ಮಾತಾಡಿಸ್ತಾ ಇದ್ದೀವಿ. ಸೊ ಆಲ್ರೆಡಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಸೊ ನಾವಿವಾಗ ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿ ಆಗಿದ್ದೀವಿ. ಈ 2 ಮುದುಕಿರಿ ಏನು ರೆಡಿ ಆಗಿಲ್ಲ, ಹಂಗೆ ಕೂತಿದ್ದಾರೆ. ಅವರು ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮಂದು ಅಕ್ಕ. ಇಲ್ಲಿ ಕಾಟೆ, ಅವ್ರು ನಮ್ಮ ದೊಡ್ಡಮ್ಮ. ಅವ್ರ ಮೊಮ್ಮಗದ್ದು ಬರ್ಡೇ ಇವತ್ತು, ಅದಕ್ಕೆ ನಾವು ಬಂದಿರೋದು. ನೋಡಿದ್ರೆ ಅವರೇ ರೆಡಿ ಆಗಿಲ್ಲ ಇನ್ನೂ. ನೋಡೋಣ ಹೆಂಗೆ ರೆಡಿ ಆಯ್ತಾರೆ ಏನು ಅಂತ. ಸೊ ಎಲ್ಲರೂ ಒಳಗಡೆ ರೆಡಿ ಆಗ್ತಾ ಇದ್ದಾರೆ. ನೋಡೋಣ. ನಾನು ಅದೇ ಡ್ರೆಸ್ಸಲ್ಲಿ ಬಂದೆ, ನೋಡಿದ್ರೆ ಇಲ್ಲಿ ಪ್ಲಾನ್ ಚೇಂಜ್ ಆಯಿತು. ಎಲ್ಲರೂ ಸ್ಯಾರಿ ಉಟ್ಕೋತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ. ಎಲ್ಲ ಫೋಟೋ ಶೂಟು, ವಿಡಿಯೋ ಶೂಟು ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಮಂಜು ಅಕ್ಕ ಬಂದರು, ಡ್ಯೂಟಿ ಮುಗಿಸಿ ಡೈರೆಕ್ಟಾಗಿ ಇಲ್ಲಿಗೆ ಬಂದರು. ನಮ್ಮ ನಿಸರ್ಗ ಡಾಲ್ ಹೆಂಗೆ ರೆಡಿಯಾಗಿದ್ದಾಳೆ ನೋಡಿ. ಕೊಟ್ಟಾಗುತ್ತೆ. ನಮ್ಮ ಅಣ್ಣ ಬೇರೆ ಬಂದಿದ್ದಾನೆ, ಅಲ್ಲಿ ಕಾಣಿಸ್ತಿದ್ದಾನಲ್ಲ, ಅವನೇ ನಮ್ಮ ಅಣ್ಣ. ಸೊ ನೆಕ್ಸ್ಟ್ ಏನೇನು ಅಂತ ಅಪ್ಡೇಟ್ ಕೊಡ್ತೀನಿ, ಏನು ಮಾಡ್ತಾರೆ ಏನು ಅಂತ. ಇದು ವಿಜಯನಗರ 4th ಸ್ಟೇಜ್. ಇಲ್ಲಿ ಚರಿಮ ಈ ಕಡೆ. ಚಿಂತೆ ಆದ್ರೆ ನಮ್ಮ ಅಕ್ಕಂದೇ ಒಂಥರ ಚಿಂತೆ. ನೋಡಿ ಗಾಯ್ಸ್ ಉಗುರು ಮುರಿದೋಗಿದ್ಯಂತೆ. ಪಾಪ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಒಂದು ಉಗುರು ಮುರಿದೋಗ್ಬಿಟ್ಟಿದೆ ನೋಡಿ. ಇದಕ್ಕೆ ಯಾರು ಪರಿಹಾರ ಕೊಡಂಗಿದ್ರೆ ಕೊಡಿ ನೋಡಿ ಪಾಪ. ಟೈಮ್ ಬಂದು ಇವಾಗ 8 o'clock ಆಗಿದೆ. ಎಲ್ಲರೂ ಬಂದರು. ಸೊ ನಾವು ಕೇಕೆಲ್ಲ ಓಪನ್ ಮಾಡ್ತಾ ಇದ್ದೀವಿ. ನಾವು ಮಾಡಿಸಿರೋ ಕೇಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವಾಗೆಲ್ಲ ರೆಡಿ ಆಯಿತು. ಇವಾಗ ಕೇಕ್ ಕಟ್ ಮಾಡಬೇಕು. ಸೊ ಎಲ್ಲರೂ ಕೇಕ್ ಕಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇವಳ್ದು ನಮ್ಮದು ಲಾಸ್ಟ್ ಟೈಮ್ ಮದುವೆ ಬ್ಲಾಗ್ ನೋಡಿದ್ದೀರಲ್ಲ, ಇವಳು ನನ್ನ ತಂಗಿ. ಸೊ ಇವಾಗ ಕೇಕ್ ಕಟ್ ಮಾಡೋಣ.
ಫೈನಲಿ ಬರ್ಡೇ ಎಲ್ಲ ಮುಗೀತು. ಬರ್ಡೇ ಎಲ್ಲ ಮುಗಿಸಿ ಡ್ಯಾನ್ಸ್ ಎಲ್ಲ ಮುಗಿಸಿ ಇವಾಗ ಮಲ್ಕೋಬೇಕು. ಸೊ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ. ಎಲ್ಲರಿಗೂ ಗುಡ್ ನೈಟ್ ಹೇಳು. ಬಾಯ್ ಗಾಯ್ಸ್.